ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ಓಕೆ, ಇವತ್ತು ಒಬ್ಬ ವಿಶೇಷವಾದಂತಹ ಅತಿಥಿ, ಸಿನಿಮಾಗೆ ಸಂಬಂಧಪಟ್ಟಂಥವ್ರಲ್ಲ, ಆದರೂ ಕೂಡ ಸಾರ್ವಜನಿಕರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಕ್ಕಂಥ ಹುಡುಗ. ತುಂಬಾ ಚಿಕ್ಕ ವಯಸ್ಸಿಗೆ ಏನಂತಾರೆ, ನಮ್ಮ ಕರ್ನಾಟಕದಲ್ಲಿ ಟೆಕ್ ನೀನೇ ಫಸ್ಟ್ ಅನ್ಸುತ್ತಲ್ವಾ ಚಿಕ್ಕ ಹುಡುಗನಲ್ಲಿ? ಎಸ್, ಯಂಗೆಸ್ಟ್ ಟೆಕ್ ಅಂತಂದ್ರೆ ಇವರೇ ಫಸ್ಟು. ತುಂಬಾ ಒಳ್ಳೆ ಪ್ರತಿಭೆ, ತುಂಬಾ ಟ್ಯಾಲೆಂಟೆಡ್. ಸೊ ಹೇಗೆ ಈ ಒಂದು ಟೆಕ್ಕಿಗೆ ಬರ್ಲಿಕ್ಕೆ ಕಾರಣ ಏನು ಓದ್ತಾ ಇದ್ದಾರೆ, ಏನೇನು ಇವ್ರದೆಲ್ಲ ಡೀಟೇಲ್ಸ್ನ ತಿಳ್ಕೊಂತ ಹೋಗೋಣ. ನಿಮಗೂ ಕೂಡ, ಯಾಕೆ ಅಂತಂದ್ರೆ ಇವ್ರನ್ನ ಕರ್ಕೊಂಬಂದಿರೋಂಥ ಉದ್ದೇಶನೂ ಇಷ್ಟೇ. ಏನು ಆಗಲ್ಲ, ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಏನೂ ಇಲ್ಲ ಪ್ರಪಂಚದಲ್ಲಿ. ಏನು ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇವರೇ ಒಂದು ನಿದರ್ಶನ. ಸೊ ಇಂಥವ್ರಿಂದ ಇನ್ನೂ ಹೆಚ್ಚಿನ ಜನಗಳು ಉದ್ದೇಶಪೂರ್ವಕವಾಗಿಯೇ ಕಲಿಬೇಕು, ಬೆಳಿಬೇಕು ಅಂತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಓಕೆ, ನಮಸ್ತೆ ವಿಜಯ್ ಅವರೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಿಮ್ಮ KFI ನ್ಯೂ ಅಪ್ಡೇಟ್ಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಇದೇ ರೀತಿ. ನಿಮ್ಮ ಬಗ್ಗೆ ನಿಮ್ಮ ವೀಕ್ಷಕರಿಗೆ ಯಾಕೆಂದ್ರೆ ನಿಮ್ಮ ಬಗ್ಗೆ ಈಗ ನಿಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿರಲ್ಲ ಅಲ್ವಾ? ಸೊ ತಿಳಿಸ್ತಾ ಹೋಗಿ. ಸೊ ನಮ್ಮ ಚಾನಲಿಂದ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ಏನೋ ಹಾಕಿ ಅಲ್ಲಿಂದ ಬಂದಿದ್ರೆ ಹಲೋ ಕನ್ನಡಿಗರೇ ನಮಸ್ಕಾರ, ಮತ್ತೆಲ್ಲ ಹೇಗಿದ್ದೀರಾ? ಸೊ ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನಿರೋದು ಬೆಂಗಳೂರಲ್ಲೇ. ಸೊ ಇದು ಹೆಂಗೆ ಶುರು ಆಯಿತು ಏನಂತ ಅಂದರೆ, ನಾನು 5th ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ. 5th ಸ್ಟ್ಯಾಂಡರ್ಡ್ ಮುಗಿಯಕ್ಕೆ ಬಂದಿರುತ್ತೆ ಅವಾಗ ಇನ್ನೇನು ಶುರು ಆಗಿರಲ್ಲ, ಕರೋನಾ ಇನ್ನೂ ಶುರು ಆಗಿರಲ್ಲ. ಸುಮ್ಮನೆ ಇನ್ನೇ 5th ಸ್ಟ್ಯಾಂಡರ್ಡ್ ಮುಗಿಯಕ್ಕೆ ಬಂದಿರ್ತದೆ. ಅವಾಗ ಇನ್ನೇ ಕರೋನಾ ಇನ್ನೂ ಶುರು ಆಗಿರಲಿಲ್ಲ. ಆಮೇಲೆ ಶುರು ಆಗಿದ್ದದ್ದು. ನನಗೆ ಸುಮ್ಮನೆ ತಲೆಗೆ ಬರುತ್ತೆ, ಜಿಯೋ ಫೋನ್ ತಗೊಂತಾರೆ ನಮ್ಮ ಮನೇಲಿ, ಜಿಯೋ ಸೆಟ್. ನಮ್ಮ ಮನೇಲಿ ದೊಡ್ಡ ಫೋನ್ ಇರಲಿಲ್ಲ, ಸ್ಮಾರ್ಟ್ ಫೋನು. ನಮ್ಮ ಅಪ್ಪನ ಹತ್ರ ಅಷ್ಟೇ ಐತೆ. ನಮ್ಮ ಅಪ್ಪ ಇದಕ್ಕೆ ಹೋಗ್ತಿದ್ರು ಕೆಲಸಕ್ಕೆ, ಫ್ಯಾಕ್ಟ್ರಿ ಹೋಗೋದು ಬರೋದು ಮಾಡ್ತಿದ್ರು. ದೊಡ್ಡ ಫೋನ್ ಇರ್ತಿರ್ಲಿಲ್ಲ, ಜಿಯೋ ಫೋನ್ ಅಂತ ಇರ್ತಾ ಇತ್ತು. ಜಿಯೋ ಸೆಟ್ 1,500 ರೂಪಾಯಿ ಬರುತ್ತೆ. ಇವಾಗ ಇರುತ್ತೆ, ಇದೇ ಇಲ್ವಾ ಗೊತ್ತಿಲ್ಲ. ಅದ್ರಲ್ಲಿ ಯೂಟ್ಯೂಬ್ ಒಂದು ಬರ್ತಿತ್ತು ಅಷ್ಟೇ, ಯೂಟ್ಯೂಬ್ ಬರ್ತಿತ್ತು. ಜಿಯೋ ಮೊಬೈಲ್, ಅದ್ರಲ್ಲಿ ಬರೀ ಯೂಟ್ಯೂಬ್ ಒಂದು ಬರುತ್ತೆ. ಅದ್ ಬಿಟ್ರೆ ಏನ್ ಮಾಡಕ್ ಬರಲ್ಲ, ಜಸ್ಟ್ ಯೂಟ್ಯೂಬ್. ಕೀಪ್ಯಾಡ್ ಮೊಬೈಲ್ ಅದು. ಅದ್ರಲ್ಲಿ ಯೂಟ್ಯೂಬ್ ಬರುತ್ತೆ, ವಾಟ್ಸ್ಆಪ್ ಬರುತ್ತೆ, ಫೇಸ್ಬುಕ್ ಬರುತ್ತೆ, ಅಷ್ಟೇ ಅದು. ಅದ್ರಲ್ಲಿ ಜಿಯೋ ಮೊಬೈಲ್ ಇವಾಗ ಅದು ಸಿಗೋದು ತುಂಬಾ ಕಮ್ಮಿ ಅದು ಇವಾಗ. 1,500 ರೂಪಾಯಿ ಬೆಸ್ಟ್ ಮೊಬೈಲ್ ಅದು. ಅದು ತಗೊಂಡಿದ್ರು ಅವಾಗ. ನನಗೆ ಅವಾಗ ಸ್ಟೋರಿ ನೋಡೋದು ಹುಚ್ಚು. ಅಪ್ಪ ಬಂದ ತಕ್ಷಣ ಫೋನ್ ತಗೊಳ್ಳೋದು, ಸ್ಟೋರೀಸ್ ನೋಡೋದು. ಅವಾಗ ಅದು ಫೋನ್ ತಗೊಂಡಿದ್ರು, ಅದ್ರಲ್ಲಿ ಸುಮ್ಮನೆ ಯೂಟ್ಯೂಬ್ ವಿಡಿಯೋಸ್ಗಳು ನೋಡ್ಕೊಂಡು ಹೋಗ್ತಾ ಇದ್ದೆ. ನೋಡ್ತಾ ಒಬ್ರು ವಿಡಿಯೋಸ್ ನೋಡ್ತಿದ್ದೆ. ಒಬ್ರು ಲಕ್ಕಿ ಲಿಕೇಶ್ ಅಂತ ಇದ್ದಾರೆ. ಅವ್ರು ಏನೇನು ವಿಡಿಯೋಸ್ ಹಾಕಿದ್ರು ಅಂತಂದ್ರೆ, ಯೂಟ್ಯೂಬ್ ಹೆಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋದು, ಥಂಬ್ನೇಲ್ ಹೆಂಗ್ ಮಾಡೋದು, ಎಲ್ಲ ಕಂಪ್ಲೀಟ್ ವಿಡಿಯೋ ಹಾಕ್ತಿದ್ರು ಅವ್ರ ದಿನ. ಅದೇನೋ ನನಗೆ ಗೊತ್ತಿರೋದ್ರಲ್ಲಿ ಅದೇನು ಹುಚ್ಚಿಡಿದು ಗೊತ್ತಿಲ್ಲ, ಪ್ರತಿದಿನ ಅವ್ರ ವಿಡಿಯೋ ನೋಡೋದು, ಪ್ರತಿದಿನ ವಿಡಿಯೋ ಬಿಡ್ತಿದ್ರು. ಇನ್ನಷ್ಟು ಬೇರೆಯವರೆಲ್ಲ ಟೆಕ್ ಕ್ರಿಯೇಟರ್ಸ್ ವಿಡಿಯೋಸ್ಗಳು ಬಿಡ್ತಿದ್ರು. ಅದ್ರಲ್ಲಿ ಏನು ಮಾಡಕ್ ಬರಲ್ಲ, ಥಂಬ್ನೇಲ್ ಮಾಡಕ್ ಬರಲ್ಲ, ಏನು ಮಾಡಕ್ ಬರಲ್ಲ. ಜಸ್ಟ್ ಅವ್ರ ವಿಡಿಯೋ ಹಾಕ್ತಿದ್ರು, ಸುಮ್ಮನೆ ನೋಡ್ತಾ ಇದ್ದೆ ನಾನು. ಥಂಬ್ನೇಲ್ ಮಾಡೋದು ಹೆಂಗೆ, ಏನು ಆಯ್ತಾ ಅಂತ ನೋಡ್ತಾ ನನಗೇನು ಅನ್ನಿಸ್ತು ಒಂದಿನ, ಸುಮ್ಮನೆ ಯಾಕೆ ಟೈಮ್. ಆಮೇಲೆ ಕರೋನಾ ಶುರು ಆಗ್ಬಿಡ್ತು, ಸ್ಕೂಲ್ ರಜಾ ಕೊಟ್ಬಿಡ್ತು. 5th ಸ್ಟ್ಯಾಂಡರ್ಡ್ ಮುಗಿಯಕ್ಕೆ ಬಂದಿತ್ತು ಅವಾಗ. ಎಕ್ಸಾಮ್ ಪೇಪರ್ಸ್ ಎಲ್ಲ ಮನೆಗೆ ಕೊಟ್ಟಿದ್ರು, ಮನೆಯಲ್ಲೇ ಬಂದು ಕುತ್ಕೊಂಡು ಬರದ್ವಿ. ಅದೆಲ್ಲ 5th ಮುಗೀತು, ಕರೋನಾ ಶುರು ಆಯ್ತು, ಲಾಕ್ಡೌನ್ ಶುರು ಆಯ್ತು, ಮನೇಲಿ ಇದ್ವಿ. ಆಗ ನಾನೇನ್ ಮಾಡಿದೆ, ನೋಡಿದೆ 1-2-3 ತಿಂಗಳು ನೋಡ್ಬಿಟ್ಟೆ, ಫುಲ್ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ಥಂಬ್ನೇಲ್ ಮಾಡೋದು ಹೆಂಗೆ ಅಂತ ಬೇಸಿಕ್ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ಅದ್ರ ನೋಡ್ಕೊಂಡು ನಾವು ಅಪ್ಪಂಗೆ ಹೇಳಿದೆ, ಅಪ್ಪ ಹಿಂಗೆ ಮಾಡ್ತೀನಿ, ಹಿಂಗೆ ಒಂದು ಫೋನ್ ತಂದ್ಕೊಡಿ ಅಂತ. ಅವಾಗ ನಮ್ಮ ಅಪ್ಪ ಏನು ಮಾಡಿದ್ರು, 10,000 ರೂಪಾಯಿ ಅನ್ಸುತ್ತೆ ಫೋನ್ ತಗೊಬಂದು ಕೊಟ್ರು. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗಲ್ಲ, ಅದೊಂದು ಪಕ್ಕ. ಫೋನ್ ತಗೊಂಡ್ ಕೊಟ್ರು. ಅದ್ರಲ್ಲಿ ನಾನೇನು ನಾ ಫುಲ್ ಹೇಳ್ದೆ, ಹಿಂಗೆ ಯೂಟ್ಯೂಬ್ ಮಾಡ್ತೀನಿ, ಹಿಂಗೆ ಅಂತೆಲ್ಲ ಫುಲ್ ಹೇಳಿ ಹಿಂಗೆಲ್ಲ ಮಾಡಿ ಆಮೇಲೆ ಶುರು ಹಚ್ಕೊಂಡೆ. ತುಂಬಾ ಜನ ಏನ್ ಮಾಡಿದ್ರು ಅಂತಂದ್ರೆ, ಈ ಲಾಕ್ಡೌನ್ ಶುರು ಆದ್ಮೇಲೆ ಶುರು ಮಾಡ್ಕೊಂಡೆ. ಬಟ್ ನಂಗೆ ಅದು ಮುಂಚೆನೆ ನಾನೇ ಇದನ್ನ ಮಾಡ್ಕೊಂಡು ಒಟ್ಟನೆ ಹೆಂಗ ಫೋನ್ ಬಂದಾದ್ಮೇಲೆ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಬಂದಿದ್ದ ದಿನನೇ ನಮ್ಮ ಅಪ್ಪ ಒಂದು 6 ಗಂಟೆಗೆ ತಗೊಬಂದು ಕೊಟ್ರು. ಆವಾಗ್ಲೇನೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ, ಎಲ್ಲ ಮಾಡಿದೆ. ಅದ್ರಲ್ಲಿ ಫೋನ್ ಬಂದು ನನಗೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕನ್ನೋದು ತಲೆಯಲ್ಲಿ ಇದ್ದಿದ್ದು. ಈ ಫೋನ್ ಯೂಸ್ ಮಾಡ್ಬೇಕು ಅದೆಲ್ಲ ನಂಗಿರ್ಲ, ನಾನು ಏನೋ ಒಂದು ಉಪಯೋಗಿಸ್ಕೊಬೇಕು ಅಲ್ವಾ. ಸೊ ಅದೊಂದು ನನ್ನ ತಲೆಯಲ್ಲಿ ಇತ್ತು ಬ್ರೋ. ಆಮೇಲೆ ಯೂಟ್ಯೂಬ್ ಚಾನಲ್ ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ನನಗೆ ಅದು ಹೆಂಗ್ ಹೆಸರು ಬಂತ ನಂಗೆ ಇದು ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಇನ್ಫೋ ಕನ್ನಡಿಗ ಅಂತ ಇರಲ್ಲ, ವಿಜಯ್ ಕುಮಾರ್ ಕನ್ನಡಿಗ ಅಂತ ಐತೆ ನನ್ನ ಹೆಸರು. ಯೂಟ್ಯೂಬ್ ಚಾನಲ್ ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನನ್ಗೆ ಯೋಚನೆ ಮಾಡಿದೆ, ವಿಜಯ್ ಕುಮಾರ್ ಅಂತ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು. ನಮ್ಮ ಅಣ್ಣ ಅನ್ಸುತ್ತೆ, ಸ್ವಂತ ಅಣ್ಣ ಅಲ್ಲ, ನಮ್ ದೊಡ್ಡಮ್ಮ ಮಗ. ಫೋನ್ ಮಾಡಿದ್ದೆ, ಹಂಗಿಟ್ಬಿಡು ವಿಜಯ್ ಕುಮಾರ್ ಕನ್ನಡಿಗ ಅಂತ ಇಟ್ಬಿಡು ಅಂತಂದ್ರು.
ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ನನಗೆ, ಅದು ಹೆಸರು ಇಟ್ಟಿರೋದಕ್ಕೂ ಏನು ಗೊತ್ತಿಲ್ಲ, ಕನ್ನಡದಲ್ಲಿ ಪ್ರೇಮನೂ ಜಾಸ್ತಿ ಆಯ್ತು. ಅವಾಗೆಲ್ಲ ಏನ್ ಗೊತ್ತಿರಲ್ಲ ಬ್ರೋ ಕನ್ನಡ ಅಂದ್ರೆ ಏನು ಗೊತ್ತಿರಲ್ಲ. ಆ ಕನ್ನಡಿಗಂತ ಹೆಸರು ಇಟ್ಟಾದ್ಮೇಲೆ ನನ್ ಪ್ರೀತಿ ಜಾಸ್ತಿ ಆಯ್ತು. ಕನ್ನಡ ಅಂದ್ರೆ ಪ್ರೀತಿ ಒಂಥರ. ಆಮೇಲೆ ಶುರು ಹಚ್ಕೊಂಡೆ ವಿಡಿಯೋಸ್ಗಳು ಮಾಡೋದು, ಮಾರನೇ ದಿನನೇ ವಿಡಿಯೋಸ್ಗಳು ಮಾಡಕ್ ಶುರು ಮಾಡಿದೆ. ಅವಾಗೆಲ್ಲ ನೆನೆಸ್ಕೊಂಡ್ರೆ ಹೆಂಗ್ ಮಾಡ್ತಿದ್ದೆ ಅಂತ ಅಂದ್ರೆ ನನಗೆ ನಗು ಬರುತ್ತೆ ಆ ವಿಡಿಯೋಸ್ಗಳು ನೋಡಿದ್ರೆ. ಅವಾಗ ಫಸ್ಟ್ ವಿಡಿಯೋ ಇವಾಗ್ಲೂ ಇದೆ ಅದು. ಫಸ್ಟ್ ವಿಡಿಯೋ ಶೂಟ್ ಮಾಡಿದೆ, ಅಮ್ಮನ ಕೈಲಿ ಇಟ್ಕೊಳಕ್ ಕೊಟ್ಟೆ ಫೋನ್ನ. ನಾವಮ್ಮ ಹಿಂಗ್ ಇಟ್ಕೊಂಡ್ರು ವಿಡಿಯೋಸ್ಗಳು ಮಾಡಿದೆ. ಅವಾಗೆಲ್ಲ ಹೆಂಗಂದ್ರೆ ನನಗೆ ಈ ಕ್ರಾಪ್ ಕಟ್ ಮಾಡೋದು, ಎಡಿಟ್ ಮಾಡಿದ್ಮೇಲೆ ಈಗ ತೊದ್ಲಿದ್ವಿ ಅಂತ ಅನ್ಕೊಳ್ಳಿ, ಇವಾಗ ಏನ್ ಮಾಡ್ತಾರೆ ಕಟ್ ಮಾಡ್ಬಿಡ್ತಾರೆ ಶಾರ್ಟ್ನ, ಸೊ ಹಂಗೆ ಇದ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ಹಂಗ ಆ ತರ ನಂಗೆ ಗೊತ್ತೇ ಇಲ್ಲ ಕಟ್ ಮಾಡೋದ್ರಲ್ಲಿ, ಏನು ಗೊತ್ತಿಲ್ಲ. ಜಸ್ಟ್ ನಾ ಏನ್ ಮಾಡಿದೆ, ವಿಡಿಯೋಸ್ ನಮ್ಮ ಅಮ್ಮನ ಕೈ ಕೊಡ್ತಿದ್ದೆ, ಒಂದು ಪದ ತೊದ್ಲ್ಬಿಟ್ಟೆ ಅಂತ ಅನ್ಕೊಳ್ಳಿ, ಮತ್ತೆ ಹೊಸ್ದಾಗಿಂದ ವಿಡಿಯೋ ಶುರು ಮಾಡೋದು. ಅದು ಗೊತ್ತೇ ಇಲ್ಲ ಬ್ರೋ, ಮಧ್ಯದಲ್ಲಿ ಹೆಂಗ್ ಕಟ್ ಮಾಡೋದು ಅದೆಲ್ಲ ಏನು ಗೊತ್ತಿಲ್ಲ. ಆಮೇಲೆ ಅದ್ ಹೆಂಗ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಎಷ್ಟೇ ಇದು ಮಾಡಿದ್ರು ಯೂಟ್ಯೂಬ್ ಚಾನಲ್ ಬೆಳೆಯಕ್ ಆಗ್ಲಿಲ್ಲ ನಂಗೆ. ಎಷ್ಟು 1,000 ಸಬ್ಸ್ಕ್ರೈಬರ್ಸ್ ಹೆಂಗೋ ಮಾಡ್ಕೊಂಡೆ. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಇದು ಶುರು ಆಯ್ತು ಅಂತ ಹೇಳ್ತೀನಿ. ಫಸ್ಟ್ ಯೂಟ್ಯೂಬ್ ಚಾನಲ್ ಮುಗಿಸ್ಬಿಡ್ತೀನಿ ಆಯ್ತಾ. ಹಂಗೆ ಮಾಡ್ಕೊಂಡ್ ಬಂದೆ. ಒಂದು 6-7 ತಿಂಗಳಿಗೆ 1,000 ಆದ್ರು ಅನ್ಸುತ್ತೆ ನನಗೆ ಸಬ್ಸ್ಕ್ರೈಬರ್ಸು. ಅದು ಬಿಗ್ ಬಾಸ್ OTT ಏನೋ ಶುರು ಆಗಿತ್ತು, ಮತ್ತೆ ನಿಂತೋಯ್ತು, ಏನೇನೋ ಆಯ್ತದು. ಅವಾಗ ನಂಗೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರು. ಅದಾದ್ಮೇಲೆ ತುಂಬಾ 1 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ, ಒಟ್ನಲ್ಲಿ ಗೊತ್ತಿಲ್ಲ ಯಾವಾಗ ಆದ್ರೂ ನಂಗೆ 1,000. 1 ವರ್ಷಕ್ಕಾದ್ರೂ 6 ತಿಂಗಳಾದ್ರೂ ಒಟ್ನಲ್ಲಿ ಆದ್ರು. ಅದಾದ್ಮೇಲೆ ನಾನೇನ್ ಮಾಡಿದೆ, ಊರಿಗೆ ಹೋಗಿದ್ದೆ ನಾನು. ಕೊರೋನಾ ಶುರು ಆಗ್ಬಿಟ್ಟಿತ್ತು, 2ನೇ ಅಲೆನೋ ಶುರು ಆಗಿತ್ತೇನೋ. ಊರಿಗೆ ಹೋಗ್ಬಿಟ್ಟಿದ್ವಿ ಅವಾಗ. ಇಲ್ಲಿ ಬೆಂಗಳೂರಲ್ಲಿ ಏನ್ ಜಾಸ್ತಿ ಏನ್ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರು, ನಾವು ಊರಿಗೆ ಹೋಗಿದ್ವಿ. ಅವಾಗ ಅಲ್ಲಿ ನಾನು ಮಾರ್ಚ್ ತಿಂಗಳು ಅನ್ಸುತ್ತೆ 2 ವಿಡಿಯೋ ಅಪ್ಲೋಡ್ ಮಾಡಿದೆ. ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡ್ತು, ಬೇಸಿಗೆ ರಜೆ ಇತ್ತು, ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡ್ತು. ಟೆಕ್ಕೆ OTT ಎಲ್ಲ ಟೆಕ್ಕೆ ನಾನು ಮಾಡಿದ್ದು. ಅವಾಗ ನಾ ಫಸ್ಟ್ ವಿಡಿಯೋ ಮಾಡಿದ್ದು ಇದು ನಡೀತಿತ್ತು ಅವಾಗ, ಏನೋ ನಡೀತಿದೆ ಅದ್ರ ಬಗ್ಗೆ ಏನೋ ವಿಡಿಯೋ ಮಾಡಿದ್ದೆ, ಅದೇನೋ ಕರೆಕ್ಟ್ ನೆನಪಿಲ್ಲ ನನಗೆ. ವಿಡಿಯೋ ಅಪ್ಲೋಡ್ ಮಾಡಿದೆ 1-2 ವಿಡಿಯೋ, ನಿಲ್ಸ್ಬಿಟ್ಟೆ ಮಾಡೋದು, ಮತ್ತೆ ಮಾಡ್ಲೇ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಾರ್ಮಲ್ ಯೂಟ್ಯೂಬ್ ಅಲ್ಲಿ ಪ್ರತಿದಿನ ವಿಡಿಯೋ ಆಗ್ತಿದೆ ಅವಾಗ. ಇಲ್ಲ ವಾರಕ್ಕೆ 2-3 ವಿಡಿಯೋ ಪಕ್ಕ ಇದ್ದೇ ಇರ್ತಾ ಇತ್ತು. ಮತ್ತೆ ಬೆಂಗಳೂರು ಬಂದ್ಬಿಟ್ವಿ, ಸ್ಕೂಲ್ ಸ್ಟಾರ್ಟ್ ಆಯ್ತು. ಮತ್ತೆ 2ನೇ ಅಲೆ ಶುರು ಆಗ್ಬಿಡ್ತು. 2ನೇ ಅಲೆ ಶುರು ಆಯ್ತು ಬ್ರೋ. ಆಮೇಲೆ ಮತ್ತೆ ಊರಿಗೆ ಹೋದ್ವಿ ಅನ್ಸುತ್ತೆ ನಾವು. ಅವಾಗ ನಾನೇನ್ ಮಾಡಿದೆ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಅಕೌಂಟ್ ಅಲ್ಲಿ ವಿಡಿಯೋಸ್ ಬಿಟ್ಟೆ ಡಿಸೆಂಬರ್ ತಿಂಗಳಿಂದ ವಿಡಿಯೋಸ್ ಬಿಟ್ಟೆ. ಏನು ಓಡ್ಲಿಲ್ಲ ಅಂತ, ಏನು ವಿಡಿಯೋಸ್ಗಳು ಓಡ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಏನೋ ಪ್ರಾಬ್ಲಮ್ ಇದೆ. ಅಂದ್ರೆ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ ತುಂಬಾ ದಿನಗಳಾಗಿತ್ತು. ಸುಮ್ನೆ ಹಂಗೆ ಯೂಸ್ ಮಾಡ್ತಿದ್ದೆ, ಬಟ್ ಅದೇನು ಇದ್ ಮಾಡ್ತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಸೊ ಏನೇನು ತೊಂದರೆ ಇರ್ಬೋದು ಏನೋ ಅಂತ ನಾನೇನ್ ಮಾಡಿದೆ, ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದೆ, ಟೆಕಿ ವಿಜಯ್ ಅಂತ. ಯೂಟ್ಯೂಬ್ ಚಾನಲ್ ಹಂಗೆ ನಾರ್ಮಲ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದೆ. ಬಟ್ ಆದ್ರೂ ಇಂಟ್ರೆಸ್ಟ್ ಕಮ್ಮಿ ಆಯ್ತು ಯೂಟ್ಯೂಬ್ ಚಾನಲ್ ಅಲ್ಲಿ, ಬೆಳಿತಾನೆ ಇಲ್ಲ ಅದ್ರಲ್ಲಿ. ಯಾರಿಗಾದ್ರೂ ಅದರಿಂದ ಬೆಳಿತಿದೆ, ಏನೋ ವ್ಯೂಸ್ ಬರ್ತದೆ ಅಂದಾಗ ಇಂಟ್ರೆಸ್ಟ್ ಬರೋದು, ಎಂತವ್ರಿಗಾದ್ರೂ. ನಾನು ಆಮೇಲೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದೆ ಡಿಸೆಂಬರ್ ಅಲ್ಲೇನೆ. ಬಿಟ್ಟೆ 1 ದಿನ ವಿಡಿಯೋ ಬಿಡ್ದಂಗೆ ಬ್ರೋ. ನಾನು ಫೆಬ್ರವರಿ ಗಂಟ ಮಾಡ್ಕೊಂಡ್ ಬಂದಿದ್ದೆ. ಅವಾಗೆಲ್ಲ ನಾನು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ, ಅವಾಗೇನೋ ಇತ್ತು, ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ನಾನು, ನಂಗೇನೋ ಹುಷಾರಿರೋ ಊರಲ್ಲಿ ಇದ್ವಿ ನಾವು. ಡಿಸೆಂಬರ್ ಇಂದ ಫೆಬ್ರವರಿ ಗಂಟ ವಿಡಿಯೋ ಬಿಟ್ಟೆ. ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಇತ್ತು, ಅವಾಗ 2 ವಾರ ವಿಡಿಯೋ ಹಾಕ್ಲಿಲ್ಲ ನಾನು. ಅದಾದ್ಮೇಲೆ ಏನಾಗೋಯ್ತು ಗೊತ್ತಿಲ್ಲ, 3,500 ಫಾಲೋವರ್ಸ್ ಫ್ರೀಸ್ ಆಗ್ಬಿಟ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಅದೇನಂತ ಅಂದ್ರೆ ಫಾಲೋವರ್ಸ್ ಬರ್ತಿದ್ದಾರೆ, ಬಟ್ ಕೌಂಟ್ ಜಾಸ್ತಿ ಆಗ್ತಿಲ್ಲ, ಕಮ್ಮಿನೂ ಆಗ್ತಾ ಇಲ್ಲ. 10 ನಂಬರ್ ಸ್ಟ್ರಕ್ ಆಗ್ಬಿಟ್ಟಿದ್ದು, ಅಷ್ಟರಲ್ಲೇ ಏರೋದು ಕಮ್ಮಿ. ಸೊ ಜಾಸ್ತಿನೂ ಆಗಲ್ಲ, ಕಮ್ಮಿನೂ ಆಗಲ್ಲ, ಹಂಗಾಗೋಯ್ತು. ನಾನೇನು ಯೋಚನೆ ಮಾಡಿದೆ, ಇದೇನು ಓಡ್ತಾನೆ ಇಲ್ಲ ಅಂತ. ಆದ್ರೂ ಕ್ರಿಯೇಟರ್ಸ್ಗೆಲ್ಲ ಫೋನ್ ಮಾಡಿದೆ. ನನಗೇನು ಹುಚ್ಚು ಅಂತಂದ್ರೆ, ಅವಾಗ ಕ್ರಿಯೇಟರ್ಸ್ಗೆ ನಂಬರ್ ಇಸ್ಕೊಳ್ಳೋದು, ಮಾತಾಡೋದು ಹುಚ್ಚು. ಎಂತ ಕ್ರಿಯೇಟರ್ಸ್ ನಂಬರ್ ಇಲ್ಲ, ಎಲ್ಲರ ಹತ್ರನೂ ಈ ಫೋನ್ ನಂಬರ್ ಇಸ್ಕೊಳ್ಳೋದು, ಕಾಲ್ ಮಾಡೋದು, ಅದೊಂದು ದೊಡ್ಡ ಹುಚ್ಚು ನನಗೆ ಇವಾಗ್ಲೂ ಇದೆ. ನನಗೇನಂತ ಅಂದ್ರೆ, ಹೊಸ ಜನರ ಜೊತೆ ಇದ್ ಮಾಡಿದ್ರೆ ಒಬ್ಬೊಬ್ರು ಒಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ನಿಮ್ ಜೊತೆ ಬಂದೆ, ನಿಮ್ಮ ಹತ್ರ ಎಷ್ಟು ಎಕ್ಸ್ಪೀರಿಯನ್ಸ್ ಇದಾದ್ರಿ, ನಂಗೆ ಗೊತ್ತೇ ಏನೇನೋ ವಿಷಯಗಳು. ಸೊ ಅದೇ ತರಾನೇ ಹೊಸ ಜನಗಳ ಜೊತೆ ಬೆರ್ತಾಗ, ಒಂದು ಅವ್ರವ್ರ ಅನುಭವ ಹೇಳಿದಾಗ, ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡ ನಾವು, ಸೊ ನಮ್ಗೆ ಇದಾಗುತ್ತೆ. ಸೊ ಯಾರೇ ಆಗಿರ್ಬೋದು, ಕಲ್ತಿದೀವಿ ಅಂತಂದ್ರು ದಿನ ಒಂದು ಹೊಸದ್ ಕಲಿಯೋದು ಇದ್ದೇ ಇರುತ್ತೆ. ಯಾವತ್ತು ಯಾರು ಫುಲ್ ಕಲ್ತಿರಕ್ ಸಾಧ್ಯನೇ ಇಲ್ಲ. ಎಂತ ಎಕ್ಸ್ಪೀರಿಯನ್ಸ್ ಮ್ಯಾನ್ ಆದ್ರೂ ಪ್ರತಿದಿನ ಒಂದು ಹೊಸ ವಿಷಯಗಳನ್ನ ಕಲಿತೀವಿ ನಾವು, ಅಲ್ವಾ? ಸೊ ನಂಗೆ ಅದೊಂದು ಹುಚ್ಚು. ಯಾಕಂದ್ರೆ ಯಾರೇ ಕಾಲ್ ಮಾಡ್ರು ಫಸ್ಟ್ ಅವ್ರಿಗೆ ಮಾಡೋ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನಮ್ಮ ಇದ್ರಲ್ಲಿ ನಾನಂತೂ ಈಗ ಯಾರೇ ಹೆಂಗ್ ಶುರು ಆಯ್ತು ನಾನು ಕೇಳ್ತೀನಿ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಹೆಂಗ್ ಶುರು ಆಯ್ತು, ಏನ್ ಕತೆ ಅಂತ. ಸೊ ನಂಗೆ ಅದೊಂದು ಹುಚ್ಚು, ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ನಾನು ಸೊ ಅದನ್ನ ತಲೆ ಇಟ್ಕೊಂಡು ಮುಂದೆ ನಡಿಬೋದಲ್ವಾ. ಸೊ ಹಂಗೆ ಫೋನ್ ಮಾಡ್ದೆ, ಕೇಳ್ದೆ, ಎಲ್ಲರ ಆಲ್ಮೋಸ್ಟ್ ನಂಬರ್ ಎಲ್ಲ ತಡೀರಿ ಬ್ರೋ, 1 ತಿಂಗಳು ಕಾಯ್ರಿ ಅಂದ್ರು. ಏನ್ ಆಗ್ಲಿಲ್ಲ ಅದು. ಅವಾಗ ನಾನು ಈ ಅಕೌಂಟ್ ಇದು ಮಾಡಿದೆ,
ಮೂರನೇ ಅಕೌಂಟ್ ಕ್ರಿಯೇಟ್ ಮಾಡೋಣ ಅಂತ. ಸೊ ನಾನೇನ್ ಯೋಚನೆ ಮಾಡಿದೆ, ಇದು ಲಾಂಗ್ ಹೆಸರಾಗ್ಬಿಡ್ತು. ಯಾರು ಒಂದೇ ನಂಬರ್ ನಲ್ಲಿ 3 ಅಕೌಂಟ್ ನ ಕ್ರಿಯೇಟ್ ಮಾಡಿ. ಒಂದೇ ನಂಬರ್ ನಲ್ಲಿ ಮೂರನೇ ಅಕೌಂಟ್ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡೆ. ಏನ್ ಹೆಸರು ಇಡೋದು ಅಂದ್ರೆ ವಿಜಯ್ ಕುಮಾರ್ ಕನ್ನಡಿಗೂ ಲಾಂಗ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಶಾರ್ಟ್ ಆಗಿರ್ಲಿ, ಏನಾದ್ರು ಇಡೋಣ ಅಂತ ಅಂದಾಗ ನನಗೆ ಅದ್ ಏನ್ ತಲೆಗೆ ಬಂತ ಗೊತ್ತಿಲ್ಲ, ಇನ್ಫೋ ಕನ್ನಡಿಗ ಅಂತ ತಲೆಗೆ ಬಂದ್ಬಿಡ್ತು. ಅದೇ ಏನ್ ಒಂದ್ 10 ನಿಮಿಷ ಯೋಚನೆ ಮಾಡೋದು ಅನ್ಸುತ್ತೆ, ಇನ್ಫೋ ಕನ್ನಡಿಗ ಅಂತ ಬಂದ್ಬಿಡ್ತು ತಲೆಗೆ. ಲಿಟ್ರಲಿ ಇವರು ಇವತ್ತು ಅನಿಸಿದೆ ಈ ಹೆಸರು ಬಿಟ್ರೆ ಬೇರೆ ಏನೇ ಹೆಸರು ಇಟ್ಕೊಂಡಿದ್ರೆ ಲಿಟ್ರಲಿ ಅದು ನನಗೆ ಸ್ಯೂಟ್ ಆಗ್ತಿರಲ್ಲ ಅನ್ಸುತ್ತೆ. ಇದೇ ಬೆಸ್ಟ್ ಹೆಸರು ಅಂತ ನಂಗೆ. ಸೊ ನಂಗೆ ಅನ್ಸೋದು. ಸೊ ಇನ್ಫೋ ಕನ್ನಡಿಗ ಅಂತ ಇಟ್ಟೆ, ಮೂರನೇ ಅಕೌಂಟ್ ಕ್ರಿಯೇಟ್ ಮಾಡಿದೆ, ಬಿಟ್ಟೆ. ಹೋದ ವರ್ಷ 2023 ಅಲ್ವಾ, ಹೋದ ವರ್ಷ ಮಾರ್ಚ್ ಅಲ್ಲಿ ಕ್ರಿಯೇಟ್ ಮಾಡಿದ್ದು. ಓಕೆನಾ. ಸೊ ಬಿಟ್ಟೆ ಮೇ ತಿಂಗಳ ಗಂಟೆ ಬಿಟ್ಟೆ. 2-3 ತಿಂಗಳಾದ್ಮೇಲೆ 1000 ಸಬ್ಸ್ಕ್ರೈಬ್ ಫಾಲೋವರ್ಸ್ ಆದ್ರು. ಯೂಟ್ಯೂಬ್ ಕಂಪ್ಲೀಟ್ಲಿ ಬಿಟ್ಬಿಟ್ಟೆ ನಾನು. ಆಯ್ತಾ ಬ್ರೋ. ನಾನು ಇಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನ ದುಡ್ಡು ತಗೊಂಡಿರೋದು ಅಂತಂದ್ರೆ ಇದಕ್ಕೇನೆ ಬೇಕಂತಂದ್ರು ಒಂದು ರಿಂಗ್ ಲೈಟ್ ಇಸ್ಕೊಂಡಿದೀನಿ. ಆಮೇಲೆ ಮೈಕ್ ಇಸ್ಕೊಂಡೆ, 500 ರೂಪಾಯಿ ಮೈಕು, ರಿಂಗ್ ಲೈಟ್, ಟೋಟಲ್ 800 ರೂಪಾಯಿ ಆಗಿರ್ಬೋದೇನ ಅಷ್ಟೇ. ನಾವು ಅಪ್ಪ ಅಮ್ಮ ಹತ್ರ ಇಸ್ಕೊಂಡಿದ್ವಿ ಈ ವಿಡಿಯೋಗೋಸ್ಕರ ಅಂತ ಅಂದ್ರೆ. ಅದು 2 ಬಿಟ್ರೆ ನಾನು ಏನು ಇಸ್ಕೊಂಡಿಲ್ಲ ನಮ್ಮ ಅಪ್ಪನ ದುಡ್ಡಲ್ಲಿ. ಯಾಕಂದ್ರೆ ನಂಗೇನಂತಂದ್ರೆ ನಂಗೆ ಇಲ್ಲಿ ಇವಾಗ್ಲೂ ನಂಗೆ ಅದು ಹುಚ್ಚಿದೆ, ಏನೋ ತಗೊಬೇಕಂದ್ರೆ ನನ್ನ ದುಡ್ಡಲ್ಲಿ, ಸ್ವಂತ ದುಡ್ಡಲ್ಲಿ ತಗೊಬೇಕು ಅಂತ. ಸೊ ನನ್ನ ದುಡ್ಡಲ್ಲಿ ತಗೊಂಡಿದ್ದೀನಿ, ನಾನು ಹೆಮ್ಮೆಯಿಂದ ಇಳ್ಕೊಬೇಕು. ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡ್ತಾನೆ ನಂಗೆ ಹೇಳಿಸ್ಕೊಳಕ್ ಇಷ್ಟ ಇಲ್ಲ. ಅವ್ರ ಅಪ್ಪ ಅಮ್ಮನ ದುಡ್ಡಲ್ಲಿ ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ಯಾರಾದ್ರು ಹೇಳ್ತಾರೆ ನೋಡಿ ವಿಡಿಯೋ ಮಾಡ್ತಾರ ಅಪ್ಪ ಅಮ್ಮ ಅವ್ರ ಮಕ್ಕಳು ಯಾರೊಬ್ರು ಹೇಳ್ಬಾರದು. ನಾನು ಎಷ್ಟೊಂದು ಕೇಳಿದ್ದೀನಿ, ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ಅವ್ನು ನೋಡಿ ಹೆಂಗ್ ವಿಡಿಯೋ ಮಾಡ್ತೀನಿ ಅಂತ. ಅವಾಗ ಅವ್ರ ಮಕ್ಕಳು ಹೇಳ್ಬಾರ್ದಲ್ವಾ, ಅವ್ರ ಅಪ್ಪ ಅಮ್ಮನ ಸಪೋರ್ಟ್ ಐತೆ ಮಾಡ್ತಾರೆ ಅಂತ. ನಂಗೆ ಅದು ಇಷ್ಟ ಇಲ್ಲ, ಅವನೇ ಮಾಡ್ತಾನಂತೆ ಹೇಳ್ಸ್ಕೊಬೇಕು ನಂಗೆ. ಸೊ ಅದಂದ್ರೆ ನಂಗೆ 2 ಮಾತ್ರ ತಗೊಂಡಿದ್ ಬಿಟ್ರೆ ನಾನು ಏನು ತಗೊಂಡಿಲ್ಲ ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ. ಅದಾದ್ಮೇಲೆ ನಾನು ಅವೆರಡೇ ಇಟ್ಕೊಂಡಿದ್ದೆ ಅಷ್ಟೇ ನನ್ನ ಹತ್ರ. ಇನ್ಸ್ಟ್ರೂಮೆಂಟ್ ಅಂದ್ರೆ 2 ವಿಡಿಯೋಗೋಸ್ಕರ ಒಂದು ಮೇನೆ ಮೆಟೀರಿಯಲ್ಸ್ ಇದ್ರು ಅಂತಂದ್ರು, ಇಟ್ಕೊಂಡು ವಿಡಿಯೋಸ್ ಬಿಡೋಕೆ ಶುರು ಮಾಡಿದೆ. 1000 ಫಾಲೋವರ್ಸ್ 2 ತಿಂಗಳಾದ್ಮೇಲೆ ಆಗಿದ್ ನನಗೆ. ಸೊ ನೆವರ್ ಗಿವ್ ಅಪ್ ಅಂತ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಅದು ನಾನು ಮೊದಲನೇ ಅಕೌಂಟ್ ಆದ್ಮೇಲೆ 2ನೇ ಅಕೌಂಟ್ ಶುರು ಮಾಡಿದೆ, ಅದಾಗಿಲ್ಲ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ನಾನು ಇಲ್ಲಿ ನಿಮ್ಮ ಹತ್ರ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಹಲೋ ಬ್ರೋ, ನಾನು ಅವತ್ತೇ ಯೂಟ್ಯೂಬ್ ಚಾನಲ್ ಬೆಳಿತಿರ್ಲಿಲ್ಲ ಅಂತ ನಾನು ಏನೋ ಒಂದು ಮಾಡ್ದಂಗ ಸುಮ್ಮನೆ ಕುತ್ಕೋ ಇದ್ದ ನನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಹೋಗೋಣ ಏನೊಂದು ಮಾಡ್ಕೊಂಡು ಅಂತಂದ್ರೆ ಯಾವತ್ತು ಡಿಫ್ರೆಂಟ್ ಆಗಿರ್ಬೇಕು ಬ್ರೋ. ಅಲ್ವಾ. ಈಗ ಒಂದು ಯಾವ್ದೋ ಒಂದು ಡ್ಯಾನ್ಸ್ ಆಡ್ತಿದ್ವಿ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಸೈಡ್ ಆಕ್ಟರ್ ಆಗಿರೋದು ಹೆಂಗಿರುತ್ತೆ, ಒಂದು ಮೇನ್ ಕ್ಯಾರೆಕ್ಟರ್ ಆಗಿರೋದು ಹೆಂಗಿರುತ್ತೆ ಅಲ್ವಾ. ನೀವಲ್ಲಿ ಒಂದು ಡ್ಯಾನ್ಸ್ ಅಂತ ಅನ್ಕೊಳ್ಳಿ, ನೀವು ಹೀರೋನ ಫೋಕಸ್ ಮಾಡಿರ್ತಾರೆ ಹೊರತು ಅವ್ರ ಹಿಂದ್ಗಡೆ ಎಷ್ಟೊಂದ್ ಜನ ಡ್ಯಾನ್ಸರ್ಸ್ ಇರ್ತಾರೆ. ಅವ್ರ ಎಂತ ಏನೋ ಮಸ್ತಾಗಿ ಹೀರೋಕ್ಕಿಂತ ಡ್ಯಾನ್ಸ್ ಮಾಡಿದ್ರು ಫೋಕಸ್ ಎಲ್ಲಾರು ನೋಡೋದು ಇವ್ರನ್ನೇ, ಹೀರೋಗಳನ್ನೇ ಅಲ್ವಾ ಬ್ರೋ. ಅವ್ರನ್ನ ಯಾರು ನೋಡೋದೇ ಇಲ್ಲ, ನೋಡೋದೇ ಇಲ್ಲ. ಅದು ಸುಮ್ನೆ ಏನೋ ನೋಡ್ತೀವಿ, ಹೀರೋನೇ ಎಲ್ಲಾರು ಫೋಕಸ್ ಮಾಡಿರ್ತಾರೆ. ಅವ್ರು ಹೀರೋ ಚೆನ್ನಾಗಿ ಡ್ಯಾನ್ಸ್ ಮಾಡ್ರಿ ಮಾಡದೇ ಇರ್ಲಿ. ಸೊ ಆತರ ಏನಾದ್ರು ಮೇನ್ ಕ್ಯಾರೆಕ್ಟರ್ ಆಗಿರ್ಬೇಕು, ಸೈಡ್ ಆಕ್ಟರ್ ಆಗಿ ಮಾತ್ರ ಇರಬಾರ್ದು. ಇದ್ರೆ ಡಿಫ್ರೆಂಟ್ ಆಗಿರ್ಬೇಕು, ಯಾರು ಮಾಡಕ್ಕಾಗಿರ್ಬಾರ್ದು ಅಂತದ್ ಮಾಡ್ಬೇಕು ಅಂತ ನನ್ ತಲೆ ಕುತ್ಕೊಂಡ್ಬಿಟ್ಟಿತ್ತು. ಆಮೇಲೆ ನನ್ಗೇನ್ ಹುಚ್ಚು ಅಂತಂದ್ರೆ ನಂಗೆ ಹೌದು ಜಾಸ್ತಿ ಫೇಮಸ್ ಆಗ್ಬೇಕು ಆ ತರ ಹುಚ್ಚಿದ್ದೇ ಇತ್ತು. ಆಮೇಲೆ ನಾವು ಅಪ್ಪ ಅಮ್ಮಂಗೆ ಒಂದು ಹೆಸರು ತರಬೇಕು, ಇವನ್ ಏನೋ ನಂಗೆ ತಲೆಯಲ್ಲಿ ಇತ್ತು. ನಾವು ಅಪ್ಪ ಅಮ್ಮನ ದುಡ್ಡಲ್ಲಿ ಏನೋ ಮಾಡ್ಬಾರ್ದು, ಅದ್ 3 ತಲೆಯಲ್ಲಿ ಇಟ್ಕೊಂಡಿದ್ದೆ. ಪ್ಲಸ್ ಅದೇನು ನಂಗೆ ಹುಚ್ಚುತನ ಹಣ್ಣಲ್ಲಿ ಏನೊಂದು ಮಾಡ್ಬೇಕು ಅಂತ. ಆಯ್ತಾ ಬ್ರೋ. ಸೊ ಆಮೇಲೆ ಎಲ್ಲಿ ಗಂಟ ಬಂದಿತ್ತು, 3 ತಿಂಗಳಾಯ್ತು ವಿಡಿಯೋಸ್ ಬಿಟ್ಕೊಂಡು ಹೋದೆ. ನಂಗೆ 10,000 ಜುಲೈ 24 ಆದ್ರು ನಂಗೆ 10,000 ಫಾಲೋವರ್ಸ್. ಜುಲೈ ತಿಂಗಳಲ್ಲಿ ಆದ್ರು ನಂಗೆ 10,000 ಫಾಲೋವರ್ಸ್ ಆದ್ರು. ಆಮೇಲೆ ಅದು ಏನು ಗೊತ್ತಿಲ್ಲ, ಎಷ್ಟೊಂದು ಆಪರ್ಚುನಿಟಿ ಸಿಕ್ತು, ಆಕ್ಟರ್ಸ್ಗಳನ್ನ ಮೀಟ್ ಆಗೋಂಥ ಆಪರ್ಚುನಿಟಿ ಸಿಕ್ತು. ಇದಾದ್ಮೇಲೆ ನಾನು ಎಂತೆಂಥ ಜನಗಳನ್ನ ಮೀಟ್ ಆಗಿದ್ದೀನಿ ಅಂತಂದ್ರೆ ಲಿಟ್ರಲಿ ನಾನು ದೇವ್ರ ಹತ್ರ ಹೊರ ಇಸ್ಕೊಂಡು ತುಂಬಾ ಒಳ್ಳೊಳ್ಳೆ ಜನರು ಮೀಟ್ ಆಗಿದ್ದೀನಿ ಬ್ರೋ. ಇಲ್ಲಿವರೆಗೂ ಒಬ್ಬರನ್ನ ತುಂಬಾ ಆಪರ್ಚುನಿಟಿ ಸಿಕ್ಕಿದೆ, ಒಂದು ಏನೇನೋ ಹೊಸ ಜನರ ಜೊತೆ ಮೀಟ್ ಆಗಿದ್ದೀನಿ, ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನಂಗೆ. ಅದಕ್ಕೆ ತುಂಬಾನೇ ಖುಷಿ ಇದೆ. ಸೊ ಆಮೇಲೆ 10,000 ಫಾಲೋವರ್ಸ್ ಆದ್ರು. ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರು ಗೊತ್ತಲ್ಲ, ಅವ್ರ ಮೂವಿ ಕಡೆಯಿಂದ ಇನ್ವೈಟ್ ಸಿಕ್ಕಿತ್ತು, ಅಲ್ಲಿ ಹೋಗಿದೆ. ಅವತ್ತು ನನಗೆ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಅವ್ರನ್ನೆಲ್ಲ ಮೂವಿಲಿ ಕುತ್ಕೊಂಡು ಅವಾಗ ಇದು ಅದೇನೋ ಇತ್ತಲ್ಲ, ಲವ್ ಮಾಕ್ಟೇಲ್ ಅಲ್ಲ ಅವಾಗ ಅದಲ್ಲ ಬ್ರೋ, ಏನೋ ಅವ್ರದ್ದು ರಿಲೀಸ್ ಆಗಿತ್ತಲ್ಲ, ಹೆಸರೇನೋ ಇದೆ ಮೂವಿ ಹೆಸರು ಇವ್ರದ್ದು ಬ್ರೋ, ಮಿಲನ ನಾಗರಾಜ್ ಮತ್ತೆ ಇನ್ನೊಬ್ರು ಹಾಕೊಂಡ್ ಮಾಡಿದಿರಲ್ಲ ಹೋದ ವರ್ಷ. ಕೌಸಲ್ಯ ಸುಪ್ರಜರಾಮ, ಕರೆಕ್ಟ್. ಕೌಸಲ್ಯ ಸುಪ್ರಜರಾಮಕ್ಕೆ ಕರೆದಿದ್ರು, ಇನ್ವೈಟ್ ಮಾಡಿ 3 ಕಡೆ. ಲುಲು ಮಾಲ್ ಪ್ರೀಮಿಯರ್ ಶೋ ಲುಲು ಮಾಲಲ್ಲಿ. ನಂಗೆ ಇಲ್ಲಿವರೆಗೂ ಹತ್ರ ಒಂದ್ ಯಾವ್ದೇ ಇದಕ್ಕೂ ಹೋಗಿರ್ಲಿಲ್ಲ ನಾನು. ಆಚೆ ಹತ್ರ ಪ್ರಮೋಷನ್ಗೆ ಕರೆದಿದ್ದು ನಂಗೆ ತುಂಬಾ ಕಮ್ಮಿ. ಓಕೆನಾ.